ನಮಸ್ಕಾರ ವೀಕ್ಷಕ ಮಿತ್ರರೇ, ನೀವು ನೋಡುತ್ತಿರುವುದು ನಿಮ್ಮ ವಿಶ್ವಾಸಾರ್ಹ ಭಾರತ್ ಕೃಷಿ ಸುದ್ದಿ ವಾಹಿನಿ. ಇಂದಿನ ವಿಶೇಷ ಮತ್ತು ಸಂಪೂರ್ಣ ವಿವರವಾದ ಕೃಷಿ ವರದಿ ರಾಜ್ಯದ ರೈತರಿಗೆ ಅತ್ಯಂತ ಉಪಯುಕ್ತವಾಗಿರುವ ಕೃಷಿ ಭಾಗ್ಯ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿ. ರಾಜ್ಯದಲ್ಲಿ ಮಳೆ ಅವಲಂಬಿತ ಕೃಷಿ ಮಾಡುವ ರೈತರ ಸಂಖ್ಯೆ ತುಂಬಾ ಹೆಚ್ಚು. ಮಳೆ ಸರಿಯಾಗಿ ಬಂದರೆ ಬೆಳೆ ಉತ್ತಮ, ಇಲ್ಲದಿದ್ದರೆ ನಷ್ಟ ಅನಿವಾರ್ಯ. ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಶಾಶ್ವತ ಪರಿಹಾರ ನೀಡಲು ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಯೋಜನೆಯೇ ಕೃಷಿ ಭಾಗ್ಯ ಯೋಜನೆ. ಈ ಯೋಜನೆಯ ಉದ್ದೇಶ ಏನು? ರೈತರಿಗೆ ನೀರಿನ ಭದ್ರತೆ ಒದಗಿಸುವುದು, ಮಳೆ ನೀರನ್ನು ಸಂಗ್ರಹಿಸುವುದು, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುವುದು ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪಾದನೆ ಪಡೆಯಲು ಸಹಾಯ ಮಾಡುವುದು. ಈ ಯೋಜನೆಯಡಿ ರೈತರಿಗೆ ಒಟ್ಟಾರೆ 4 ಪ್ರಮುಖ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಮೊದಲನೆಯದು ಕೃಷಿ ಹೊಂಡ ನಿರ್ಮಾಣ. ರೈತರು ತಮ್ಮ ಜಮೀನಿನೊಳಗೆ ಒಂದು ದೊಡ್ಡ ಹೊಂಡವನ್ನು ನಿರ್ಮಿಸಬಹುದು. ಇದನ್ನು ಫಾರ್ಮ್ ಫಂಡ್ ಎಂದು ಕರೆಯುತ್ತಾರೆ. ಮಳೆಯ ಸಮಯದಲ್ಲಿ ಹರಿದು ಹೋಗುವ ನೀರನ್ನು ಈ ಹೊಂಡದಲ್ಲಿ ಸಂಗ್ರಹಿಸಬಹುದು. ಈ ನೀರನ್ನು ಬೇಸಿಗೆ ಕಾಲದಲ್ಲಿ ಅಥವಾ ಬೆಳೆಗಳಿಗೆ ಅಗತ್ಯವಾದಾಗ ಬಳಸಬಹುದು. ಸಾಮಾನ್ಯವಾಗಿ ಈ ಹೊಂಡದ ಗಾತ್ರ ಜಮೀನಿನ ಆಧಾರದ ಮೇಲೆ ನಿಗದಿಯಾಗುತ್ತದೆ. ಉದಾಹರಣೆಗೆ 30 x 30 ಮೀಟರ್ ಅಥವಾ ಅದಕ್ಕಿಂತ ದೊಡ್ಡ ಗಾತ್ರವೂ ಇರಬಹುದು. ಇದನ್ನು ತಜ್ಞರ ಸಲಹೆಯಂತೆ ತೋಡಲಾಗುತ್ತದೆ. ಇದರ ಪ್ರಮುಖ ಪ್ರಯೋಜನಗಳು: ಮಳೆ ನೀರು ವ್ಯರ್ಥವಾಗುವುದಿಲ್ಲ, ಬೆಳೆಗಳಿಗೆ ನಿರಂತರ ನೀರಾವರಿ ಸಿಗುತ್ತದೆ, ಬರ ಪರಿಸ್ಥಿತಿಯಲ್ಲಿ ಸಹ ಕೃಷಿ ಮುಂದುವರಿಸಲು ಸಾಧ್ಯವಾಗುತ್ತದೆ, ಭೂಗರ್ಭ ಜಲಮಟ್ಟ ಹೆಚ್ಚಾಗುತ್ತದೆ. ಎರಡನೆಯದು ತಾಡಪತ್ರಿ ಅಳವಡಿಕೆ. ಸಂಗ್ರಹವಾಗಿರುವ ನೀರು ಮಣ್ಣಿನಲ್ಲಿ ಹೀರಿಕೊಳ್ಳುವುದನ್ನು ತಡೆಯಲು ತಾಡಪತ್ರಿಕೆಯನ್ನು ಅಳವಡಿಸಲಾಗುತ್ತದೆ. ಇದು ಒಂದು ಬಲವಾದ ಪ್ಲಾಸ್ಟಿಕ್ ಶೀಟ್ ಆಗಿದ್ದು ಒಳಭಾಗಕ್ಕೆ ಹಾಸಲಾಗುತ್ತದೆ. ಇದರ ಪ್ರಯೋಜನಗಳು: ನೀರು ಸೋರಿಕೆ ಆಗುವುದಿಲ್ಲ, ಹೆಚ್ಚು ದಿನಗಳ ಕಾಲ ನೀರು ಉಳಿಯುತ್ತದೆ, ನೀರಿನ ನಷ್ಟ ಕಡಿಮೆಯಾಗುತ್ತದೆ. ಮೂರನೆಯದು ಮೈಕ್ರೋ ನೀರಾವರಿ ವ್ಯವಸ್ಥೆ. ಈ ಯೋಜನೆಯಡಿ ರೈತರಿಗೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳನ್ನು ಅಳವಡಿಸಲು ಸಹಾಯಧನ ನೀಡಲಾಗುತ್ತದೆ. ಡ್ರಿಪ್ ನೀರಾವರಿ: ಸಸ್ಯದ ಬೇರು ಭಾಗಕ್ಕೆ ನೇರವಾಗಿ ನೀರು ಹೋಗುತ್ತದೆ. ಸ್ಪ್ರಿಂಕ್ಲರ್ ಮಳೆಯಂತೆ ನೀರನ್ನು ಸಿಂಪಡಿಸುತ್ತದೆ. ಇದರ ಪ್ರಯೋಜನಗಳು: ನೀರಿನ ಉಳಿತಾಯ 40 ರಿಂದ 60% ವರೆಗೆ, ಬೆಳೆಗಳ ಆರೋಗ್ಯ ಉತ್ತಮವಾಗುತ್ತದೆ, ಉತ್ಪಾದನೆ ಹೆಚ್ಚಾಗುತ್ತದೆ, ಕಾರ್ಮಿಕ ವೆಚ್ಚ ಕಡಿಮೆಯಾಗುತ್ತದೆ. ನಾಲ್ಕನೆಯದು ತಂತಿ ಬೇಲಿ ನಿರ್ಮಾಣ. ರೈತರು ತಮ್ಮ ಜಮೀನನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ತಂತಿ ಬೇಲಿಯನ್ನು ಹಾಕಿಸಿಕೊಳ್ಳಬಹುದು. ಇದರ ಪ್ರಯೋಜನಗಳು: ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಣೆ, ನಷ್ಟ ಕಡಿಮೆ, ರೈತರಿಗೆ ಮನಃಶಾಂತಿ. ಇದಲ್ಲದೆ ಈ ಯೋಜನೆಯ ಅತ್ಯಂತ ದೊಡ್ಡ ಲಾಭವೇನೆಂದರೆ ಸರ್ಕಾರದಿಂದ 90% ಸಹಾಯಧನ ನೀಡಲಾಗುತ್ತದೆ. ಅಂದರೆ ಒಟ್ಟು ವೆಚ್ಚದಲ್ಲಿ ರೈತರು ಕೇವಲ 10% ಮಾತ್ರ ಹಣ ವೆಚ್ಚ ಮಾಡಿದರೆ ಸಾಕು, ಉಳಿದ 90% ಸರ್ಕಾರವೇ ಭರಿಸುತ್ತದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಅನುದಾನ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಈ ಯೋಜನೆಗೆ ಯಾರು ಅರ್ಹರು? ಸಣ್ಣ ಮತ್ತು ಅತಿ ಸಣ್ಣ ರೈತರು, ಮಳೆ ಆಧಾರಿತ ಕೃಷಿ ಮಾಡುವವರು, ತಮ್ಮ ಹೆಸರಿನಲ್ಲಿ ಜಮೀನನ್ನು ಹೊಂದಿರುವವರು, ಸರ್ಕಾರದ ನಿಯಮಾನುಸಾರ ಅರ್ಹತೆ ಹೊಂದಿರುವವರು. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು? ರೈತರು ತಮ್ಮ ಸಮೀಪದ ಕೃಷಿ ಇಲಾಖೆ ಕಚೇರಿ, ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಪಂಚಾಯತ್ ಮೂಲಕ ಅರ್ಜಿಯನ್ನು ಹಾಕಬಹುದು. ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಪಾಣಿ, ಬ್ಯಾಂಕ್ ಖಾತೆ ವಿವರ, ಫೋಟೋ, ಮೊಬೈಲ್ ನಂಬರ್. ಗಮನಿಸಬೇಕಾದ ಮುಖ್ಯ ಸೂಚನೆಗಳು: ಅರ್ಜಿ ಸಲ್ಲಿಸಿದ ನಂತರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸುತ್ತಾರೆ. ಅನುಮೋದನೆ ಸಿಗುವವರೆಗೆ ಯಾವುದೇ ಕಾಮಗಾರಿ ಪ್ರಾರಂಭಿಸಬಾರದು. ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ತಪ್ಪು ಮಾಹಿತಿಯನ್ನು ನೀಡಿದರೆ ಅರ್ಜಿ ತಿರಸ್ಕಾರವಾಗಬಹುದು. ಈ ಯೋಜನೆಯಿಂದ ರಾಜ್ಯದ ಸಾವಿರಾರು ರೈತರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ. ಹಿಂದೆ ನೀರಿನ ಕೊರತೆಯಿಂದ ಬಳಲುತ್ತಿದ್ದ ರೈತರು ಈಗ 2-3 ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. ಆದಾಯವೂ ಹೆಚ್ಚಾಗಿದೆ, ಜೀವನ ಮಟ್ಟವು ಸುಧಾರಿಸಿದೆ. ನಮ್ಮ ರೈತ ಬಾಂಧವರೇ, ನೀವು ಕೂಡ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಕೃಷಿ ಭಾಗ್ಯ ಯೋಜನೆಯಡಿ ಸಿಗುವ ಸಹಾಯಧನವನ್ನು ಪಡೆದು ನಿಮ್ಮ ಜಮೀನಿನಲ್ಲಿ ನೀರಿನ ಭದ್ರತೆ ನಿರ್ಮಿಸಿಕೊಳ್ಳಿ. ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಪಡೆಯುವ ದಾರಿಗೆ ಮುನ್ನಡೆಯಿರಿ. ಇಂತಹ ಇನ್ನಷ್ಟು ಸಂಪೂರ್ಣ ಕೃಷಿ ಮಾಹಿತಿಗಾಗಿ ನಮ್ಮ ಭಾರತ್ ಕೃಷಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ರೈತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ.